ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡಬೇಕಂತೇಳಿ ಇವತ್ತು ಪಟ್ಟಭದ್ರ ಹಿತಾಸಕ್ತಿಗಳು ಯಾವುದೋ ಒಂದು ಕೊಲೆ ಪ್ರಕರಣಗಳು ನಾನು ಹೀಗೆ ಮಾಡಿದ್ದೀನಿ ಹಾಗೆ ಮಾಡಿದ್ದೇನೆ ಅಂತೇಳಿ ಯಾರೋ ಒಬ್ರು ಮಾತು ಕೇಳಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಅವರ ಮಾತನ್ನು ನಂಬಿ ಇಡೀ ರಾಜ್ಯದಲ್ಲಿ ಇವತ್ತು ಈ ಸರ್ಕಾರ ಪಾವಿತ್ರ್ಯತೆಯ ಧರ್ಮಸ್ಥಳ ಮಂಜುನಾಥನ ಪಾವಿತ್ರ್ಯತೆಯನ್ನು ಹಾಳು ಮಾಡಲಿಕ್ಕೆ ಇವತ್ತು SITಯನ್ನು ರಚನೆ ಮಾಡಿದ್ದು ಬಹಳ ದುರದೃಷ್ಟಕರ. ಇವತ್ತು ನಾನು ಈ ರಾಜ್ಯ ಸರ್ಕಾರ ಕೇಳ್ತಾ ಇದ್ದೀನಿ, ಬಂಧುಗಳೇ, ನೀವು ಇದು ಎಲ್ಲ SITಯನ್ನು ರಚನೆ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ಮಾಡೋದ ಅವಶ್ಯಕತೆ ಇದ್ದಿಲ್ಲ. ನಾನೇ ಕೇಳೋದು ಒಂದೇ, ಅವತ್ತು ಅವನ ತಲೆಬುರುಡಿ ತಂದಿದ್ದ, ನಿನಗೆ ಈ ತಲೆಬುರುಡಿ ಎಲ್ಲಿಂದ ಬಂತು, ಎಲ್ಲಿ ತಂದಿ ಅಂತೇಳಿ ಕೇಸಿ ಅವನ್ನೇ ತನಿಖೆ ಮಾಡಿ ಅವತ್ತೇ ಇಷ್ಟೆಲ್ಲ ತನಿಖೆ ಮಾಡಿದ್ರೆ ಇಷ್ಟೆಲ್ಲ ಉದ್ದಕ್ಕೆ ಹೋಗಿ ರಾಜ್ಯದ ಉದ್ದಗಲಕ್ಕೆ ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಈ ಒಂದು ಸುದ್ದಿಯನ್ನು ಹರಡ್ತಿದ್ದಿಲ್ಲ. ಇದರಲ್ಲಿ ಏನಪ್ಪಾ ಅಂತಂದ್ರೆ ಸರ್ಕಾರದವರು ನಿರ್ಲಕ್ಷ್ಯ ಭಾವನೆ ತಾಳಿದ್ದಾರೋ ಅಥವಾ ಏನೋ ಉದ್ದೇಶಪೂರ್ವಕವಾಗಿ SITಯನ್ನು ರಚನೆ ಮಾಡಿದ್ದಾರೋ ಈ ಕರ್ನಾಟಕದ ಜನತೆಗೆ ಗೊತ್ತಾಗಿಲ್ಲ. ಇವತ್ತು ನೀವು SIT ರಚನೆ ಮಾಡಿದ್ರಿ, ಇವತ್ತು ಏನೇನಾಯ್ತಂಬುದು ನಿಮ್ಮ ಮುಖಾಂತರ ನಿಮ್ಮ ಮುಂದೆನೆ ಸತ್ಯಾಸತ್ಯತೆಯನ್ನು ಬಯಲಾಗಿದೆ. ಇದಕ್ಕೆ ತಾವೇನು ಇವತ್ತು ಸರ್ಕಾರದವರು ಉತ್ತರ ಕೊಡ್ತಿದ್ದೀರಿ? ಇದರಲ್ಲಿ ಯಾರೋ ಒಬ್ಬನ ಮಾತು ಕೇಳಿ ಇಷ್ಟೆಲ್ಲ ರಾಧಾಂತವನ್ನು ಎಬ್ಬಿಸಿ ಇಡೀ ಸರ್ಕಾರದಲ್ಲಿ ಇವತ್ತು ಕೋಲಾಹಲ ಆಗಿ ಇವತ್ತೇನಪ್ಪ ಅಂತಂದ್ರೆ ವಿಧಾನಸಭೆಯಲ್ಲಿ ಕೂಡ ಸದ್ದು ಮಾಡಿದಂತ ಒಂದು ಅವಶ್ಯಕತೆ ಇದ್ದಿಲ್ಲ. ಈ ಜನರನ್ನ ಕರ್ನಾಟಕ ಜನತೆ ಮತ್ತು ಬೇರೆ ಬೇರೆ ರಾಜ್ಯಗಳ ಜನತೆಯನ್ನು ಗೊಂದಲಕ್ಕೀಡು ಮಾಡುವಂತ ಅವಶ್ಯಕತೆ ಕೂಡ ಇದ್ದಿಲ್ಲ. ಇದು ಅವತ್ತೇ ಮಾಡಿದ್ರೆ ಮುಗಿದೋದಂತ ಒಂದು ಕತೆ ಆಗಿತ್ತು. ಈಗ ಇವತ್ತು ಇಡೀ ತಾವೆಲ್ಲ ನೋಡ್ತಿದ್ರಿ ಟಿವಿ ಮಾಧ್ಯಮಗಳೆಲ್ಲ, ಇವತ್ತು ನಾವು ನೆರೆ ಮನುಷ್ಯರು ಹಾಳು ಮಾಡಬೇಕಾದ್ರೆ ಯಾವುದೂ ಹಾಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಎಲ್ಲರ ಮಧ್ಯದಲ್ಲಿ ಮೇಲೆ ಒಬ್ಬನು ದೇವರಿದ್ದಾನೆ, ಸತ್ಯತೆಯನ್ನು ಕಡೆಗೆ ತಿಳಿಸಲಿಕ್ಕೆ. ಇವತ್ತು ಅವನ ಮಾರ್ಗದರ್ಶನದಲ್ಲಿ ಸತ್ಯವನ್ನು ಇವತ್ತು ಬಯಲಾಗಿದೆ. ಇವತ್ತೇನಪ್ಪ ಅಂತಂದ್ರೆ ಇಡೀ ಆ ಸತ್ಯದ ಪರವಾಗಿ ಇಡೀ ಕರ್ನಾಟಕ ಜನತೆ ಇವತ್ತು ಇಡೀ ಜಿಲ್ಲೆಯಲ್ಲಿ ತಾಲೂಕದಲ್ಲಿ ಇವತ್ತೇನಪ್ಪ ಅಂತಂದ್ರೆ ಬೆಂಬಲಕ ನಿಂತಿದ್ದಾರೆ. ಹಾಗಾಗಿ ಇವತ್ತು ಈ ಧರ್ಮ, ಸನಾತನ ಧರ್ಮ, ಹಿಂದೂ ಧರ್ಮ, ಇವತ್ತು ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ರಾಗಿರ್ಬೋದು, ಮಾನ್ಯ ಶಂಕರಾಚಾರ್ಯರ ಸ್ವಾಮಿಗಳಾಗಿರ್ಬೋದು, ಇವತ್ತು ಆವತ್ತಿನ ಕಾಲದಿಂದನೂ ಇವತ್ತಿನ ಕಾಲದವರೆಗೆ
ಆ ಧರ್ಮವನ್ನು ಕಾಪಾಡಿಕೊಂಡು ಎತ್ತಿಡ್ಕೊಂಡು ಆ ಧರ್ಮವನ್ನು ಉಳಿವಿಗಾಗಿ ಹೋರಾಟ ಮಾಡುತ್ತಾ ಬಂದಿದ್ದಾರೆ. ಅಂತ ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡಲಿಕ್ಕೆ ಯಾರೋ ಕಿಡಿಗೇಡಿಗಳು, ಪಟ್ಟಭದ್ರ ಹಿತಾಸಕ್ತಿಗಳು ಅನೇಕ ಒಂದು ಕುಟಿಲತನಗಳನ್ನು ಹುಡುಕಿ ಆ ಹೆಸರಿಗೆ ಮಸಿ ಬಳಿಯುವಂತ ಕೆಲಸ ಮಾಡಲಿಕ್ಕೆ ಹೋಗಿದ್ದಾರೆ. ಆದರೆ ಅದು ಆ ದೇವರ ದಯದಿಂದ, ಆ ಮಂಜುನಾಥನ ಒಂದು ದಯದಿಂದ ಯಶಸ್ವಿಯಾಗಿಲ್ಲ. ಆದ ಕಾರಣ ಈಗ ಈ ರಾಜ್ಯದ ಜನತೆಗೆ ಸತ್ಯತೆಯನ್ನು ಗೊತ್ತಾಯ್ತು ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಈ ನಮ್ಮ ತಾಲೂಕಿನ ಎಲ್ಲ ಪದಾಧಿಕಾರಿಗಳು, ಎಲ್ಲ ಕಾರ್ಯಕರ್ತರು, ಹಿಂದೂ ಕಾರ್ಮಿಕರನ್ನು ಬಲವಂತವಾಗಿ ಅಥವಾ ಕ್ರೈಸ್ತ ಧರ್ಮಕ್ಕೆ ಸೇರಿಸುವಂತ ಒಂದು ಷಡ್ಯಂತರ ನಡೆದಿತ್ತು. ಈ ಒಂದು ವಿಷಯವನ್ನು ಧರ್ಮಾಧಿಕಾರಿಗಳಾದ ಕಾವಂದರಾದಂತಹ ಶ್ರೀ ವೀರೇಂದ್ರ ಹೆಗಡೆ ಅವರು ಅರಿತುಕೊಂಡು ಸಾಮೂಹಿಕ ಮದುವೆಗಳನ್ನು ಮಾಡುತ್ತಾ ಆ ಹಿಂದೂ ಧರ್ಮವನ್ನು ಎತ್ತಿ ಹಿಡಿಯುವುದಕ್ಕಾಗಿ, ಹಿಂದೂ ಧರ್ಮದ ಜಾಗೃತಿಗಾಗಿ ಅವರು ಶ್ರಮಿಸತೊಡಗಿದರು. ಹಾಗೂ ಭಜನಾ ಕಮ್ಮಟವನ್ನು ನಡೆಸುತ್ತಾ ಹಿಂದೂ ಧರ್ಮದ ಜಾಗೃತಿಗೊಳಿಸನ್ನು ಕಂಡು ಷಡ್ಯಂತರದಿಂದ ಈ ತಿಮರೋಡಿ ಎಂಬ ಮಹೇಶ್ ತಿಮರೋಡಿಯನ್ನು ಅಲ್ಲಿ ವಿಶ್ವ ತುಳು ಸಮ್ಮೇಳನದಲ್ಲಿ ಭಾಗವಹಿಸಲು ಬಿಡಲಿಲ್ಲ. ಈ ಒಂದು ಕಾರಣಕ್ಕಾಗಿ ಆ ಸೇಡಿನ ಅಂಗವಾಗಿ ಸೌಜನ್ಯಳ ಒಂದು ಪ್ರಕರಣವನ್ನು ಹಿಡಿದು ಧರ್ಮಾಧಿಕಾರಿಗಳ ವಿರುದ್ಧ ತಿರುಗಿ ಬಿದ್ದು ಧರ್ಮಸ್ಥಳದ ಹೆಸರು ಕೆಡಿಸಲು ಪ್ರಾರಂಭವಾಯಿತು. ಇದಕ್ಕಾಗಿ ನಾವೆಲ್ಲರೂ ಈಗ ಜಾಗೃತರಾಗಿ ಧರ್ಮವನ್ನು ರಕ್ಷಿಸಬೇಕಾಗಿದೆ ಎಂದು ಹೇಳುತ್ತಾ ನನ್ನ ಮಾನವಿ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಮಾನವಿ ವಿಧಾನಸಭಾ ಕ್ಷೇತ್ರ ಇವರಿಗೆ ಮಾನ್ಯ ತಹಶೀಲ್ದಾರರು ಹಾಗೂ ತಾಲೂಕಾ ದಂಡಾಧಿಕಾರಿಗಳು ಮಾನ್ಯರೇ, ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ವಿಷಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಜಿಲ್ಲೆಯಾದ್ಯಂತ ಪ್ರತಿಭಟನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳವು ಕೇವಲ ಕರ್ನಾಟಕವಲ್ಲದೆ ದೇಶಾದ್ಯಂತ ಕೋಟ್ಯಾಂತರ ಭಕ್ತಾದಿಗಳನ್ನು ಹೊಂದಿರುತ್ತದೆ. ಈ ಕ್ಷೇತ್ರಕ್ಕೆ ದಿನನಿತ್ಯ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸುತ್ತಾರೆ. ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ಶ್ರದ್ಧೆಯ ಕೇಂದ್ರವಾಗಿರುತ್ತದೆ. ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಅಪಮಾನಿಸುವ ದುರುದ್ದೇಶದಿಂದ ಕೆಲವು ಕಿಡಿಗೇಡಿಗಳು ಹಾಗೂ ಎಡಚರರು ಸುಳ್ಳು ಅಪಪ್ರಚಾರವನ್ನು ಮಾಡುತ್ತಿದ್ದಾರೆ. ಇದರ ಹಿಂದೆ ಹಿಂದೂಗಳ ಶ್ರದ್ಧಾ ಭಕ್ತಿಯನ್ನು ಅತ್ಯಂತ ನಿಕೃಷ್ಟವಾಗಿ ಬಿಂಬಿಸುವ ಹುನ್ನಾರವಿದೆ. ಇಂಥ ಕಿಡಿಗೇಡಿಗಳಿಗೆ ಕುಮ್ಮಕ್ಕು ನೀಡುವ ಷಡ್ಯಂತರವೂ ನಡೆದಿದೆ. ಭಾರತದ ನ್ಯಾಯ ಸಂಹಿತೆ ಅಡಿಯಲ್ಲಿ ಅನಾಮಿಕ ವ್ಯಕ್ತಿಯೊಬ್ಬ ಯಾವುದೇ ಆಧಾರಗಳಿಲ್ಲ ಜಿಲ್ಲಾದ್ಯಂತ ಇಂದು ನಡೆಸುತ್ತಿರುವ ಪ್ರತಿಭಟನೆ ತಾವು ಶಾಂತಿಯುತವಾಗಿ ಬಂದು ಪ್ರತಿಭಟಿಸಿ ಮನವಿ ಪತ್ರ ಸಲ್ಲಿಸಿದೆ. ಈ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ನಿಮ್ಮ ಮನವಿ ಪತ್ರವನ್ನು ಕಳಿಸ್ಕೊಡ್ತೀನಿ ಅಂತೇಳಿ ತಮ್ಮ ಮನವಿ ಪತ್ರವನ್ನು ಸ್ವೀಕರಿಸ್ತೀನಿ. ತಾವೆಲ್ಲರೂ